ರಾಜಧಾನಿ ಬೆಂಗಳೂರಿನಲ್ಲಿ ರಾತ್ರಿ ಇಡೀ ಮಳೆರಾಯ ಆರ್ಭಟಿಸಿದ್ದಾರೆ. ಕೆಆರ್ ಸರ್ಕಲ್, ಕಾರ್ಪೊರೇಷನ್, ಮೆಜೆಸ್ಟಿಕ್ ಸುತ್ತಮುತ್ತ ಮಳೆಯಾಗಿದೆ. ಕೆಆರ್ ಮಾರುಕಟ್ಟೆ, ಜಯನಗರ, ವಿಜಯನಗರದಲ್ಲಿ ಮಳೆರಾಯನ ಆರ್ಭಟ ಜೋರಾಗಿದ್ದು, ಚಂದ್ರ ಲೇಔಟ್, ರಾಜಾಜಿನಗರ, ಆರ್ಟಿ ನಗರ, ಆರ್ಆರ್ ನಗರ, ಕೆಂಗೇರಿಯಲ್ಲಿ ಮಳೆ ಅಬ್ಬರ ಹೆಚ್ಚಾಗಿದೆ. ಹೆಬ್ಬಾಳ, ಕೋರಮಂಗಲ, ಕಾಮಾಕ್ಷಿಪಾಳ್ಯದಲ್ಲೂ ಕೂಡ ವರುಣನ ಆರ್ಭಟ ಇದ್ದು, ಸುಂಕದಕಟ್ಟೆ, ನಾಗರಬಾವಿ, ಯಶವಂತಪುರ, ಪೀಣ್ಯದಲ್ಲೂ ಕೂಡ ಮಳೆಯಾಗಿದೆ. ಇನ್ನು ಬೊಮ್ಮನಹಳ್ಳಿ, ನಾಯಂಡಹಳ್ಳಿ, ಆರ್ಆರ್ ನಗರದಲ್ಲೂ ಕೂಡ ಜೋರು ಮಳೆಯಾಗಿದ್ದು ರಸ್ತೆಯಲ್ಲಿ ನೀರು ನಿಂತಿದೆ. ಸದ್ಯ ನೀವು ರಿಚ್ಮಂಡ್ ಸರ್ಕಲ್ನ ದೃಶ್ಯವನ್ನ ನೋಡ್ತಾ ಇದ್ದೀರಾ. ರಾತ್ರಿ ಇಡೀ ಮಳೆಯಾಗಿರೋದ್ರಿಂದ ರಸ್ತೆಯಲ್ಲಿ ನೀರು ನಿಂತಿದೆ. ವಾಹನಗಳು ನೀರಿನಲ್ಲಿ ಮುಳುಗಡೆಯಾಗಿದೆ. ರಸ್ತೆಯಲ್ಲಿ ನಿಲ್ಲಿಸಿದಂತಹ ಟೂ ವೀಲರ್ಗಳು, ಬೈಕ್ಗಳು ಕೂಡ ನೀರಿನಲ್ಲಿ ಮುಳುಗಡೆಯಾಗಿದೆ. ರಾತ್ರಿ ಇಡೀ ಮಳೆರಾಯನ ಆರ್ಭಟ ಹೆಚ್ಚಾಗಿದ್ರಿಂದ ಕೇವಲ ರಿಚ್ಮಂಡ್ ಸರ್ಕಲ್ ಅಷ್ಟೇ ಅಲ್ಲ, ಹಲವು ಏರಿಯಾಗಳಲ್ಲಿ ಇದೇ ಪರಿಸ್ಥಿತಿ ಇದೆ. ಮಳೆ ಹೆಚ್ಚಾಗಿರೋದ್ರಿಂದ ರಸ್ತೆಯಲ್ಲಿ ನೀರು ನಿಂತಿರೋದ್ರಿಂದ ಹಲವು ರಸ್ತೆಗಳಲ್ಲಿ ವಾಹನ ಸಂಚಾರಕ್ಕೂ ಕೂಡ ಅಡೆತಡೆ ಆಗ್ತಾ ಇದೆ. ಬೆಳಗ್ಗೆ ಆಫೀಸ್ಗೆ ಹೋಗೋದಕ್ಕೆ ಅಥವಾ ಕೆಲಸದ ಮೇಲೆ ಹೋಗೋದಕ್ಕೆ ಅಂತ ಹೊರಗಡೆ ಬಂದಂತಹ ಜನರಿಗೆ ಮಳೆರಾಯ ಶಾಕ್ ಕೊಟ್ಟಿದ್ದಾನೆ. ಸೊ ಈ ಬಗ್ಗೆ ಆಡುಗೋಡಿಯಿಂದ ನಮ್ಮ ಪ್ರತಿನಿಧಿ ಪ್ರಜ್ವಲ್ ನೇರ ದೃಶ್ಯಾವಳಿಗಳನ್ನ ತೋರಿಸಲಿದ್ದಾರೆ. ಪ್ರಜ್ವಲ್, ರಾತ್ರಿ ಇಡೀ ಮಳೆಯಾಗಿದೆ. ಕೇವಲ ಆಡುಗೋಡಿ ಅಷ್ಟೇ ಅಲ್ಲ, ಹಲವು ಏರಿಯಾಗಳಲ್ಲಿ ಸದ್ಯದ ಪರಿಸ್ಥಿತಿ ಹೀಗೆ ಇದೆ. ಈಗ ಆಡುಗೋಡಿಯಲ್ಲಿ ಮಳೆರಾಯನ ಆರ್ಭಟ ಹೇಗಿದೆ? ರಸ್ತೆಯಲ್ಲಿ ನೀರು ಯಾವ ರೀತಿಯಾಗಿ ನಿಂತಿದೆ? ಪ್ರತೀಕ್ಷಾ, ಬೆಂಗಳೂರಿನಲ್ಲಿ ರಾತ್ರಿ ಸುರಿದಂತಹ ಧಾರಾಕಾರ ಮಳೆಗೆ ಸಾಕಷ್ಟು ಏರಿಯಾಗಳು ಜಲಾವೃತವಾಗಿರುವಂತದ್ದು. ನಾನೀಗ ಲಕ್ಷಾಂಧ್ರದ ಪುಕ್ಕರಾಜ ಲೇಔಟ್ನಲ್ಲಿದ್ದೇನೆ. ಇಲ್ಲಿನ ಒಂದು ಮನೆಯನ್ನ ಕೂಡ ನೀವು ಗಮನಿಸ್ತಾ ಇರಬಹುದು. ಈ ರೀತಿಯಲ್ಲಿ ಮನೆ ಒಳಗೆ ನೀರು ನುಗ್ಗಿರುವಂತಹ ಪರಿಣಾಮವಾಗಿ ವಸ್ತುಗಳೆಲ್ಲವೂ ಕೂಡ ಚಲ್ಲಾಪಿಲ್ಲಿ ಆಗಿರುವಂತದ್ದು. ಅಂದ್ರೆ ಮಧ್ಯರಾತ್ರಿ 3 ಗಂಟೆಗೆ ಈ ಒಂದು ಮಳೆ ಏನಿತ್ತು ಇದು ಧಾರಾಕಾರವಾಗಿ ಸುರಿದಿತ್ತು. ಈ ಸಂದರ್ಭದಲ್ಲಿ ಮನೆಯವರಿಗೂ ಕೂಡ ಗೊತ್ತಾಗ್ಲಿಲ್ಲ, ಅನಂತರದಲ್ಲಿ ಗೊತ್ತಾಗಿರುವಂತದ್ದು. ಕಾರಣ ಏನು ಅಂತ ಹೇಳಿದ್ರೆ, ಇಲ್ಲಿನ ಡ್ರೈನೇಜ್ ಸಿಸ್ಟಮ್ ಏನಿದೆ ಅದನ್ನ ಕ್ಲೀನ್ ಮಾಡುವಂತಹ ಒಂದು ಕೆಲಸವನ್ನ ಅಧಿಕಾರಿಗಳು ಮಾಡಿಲ್ಲ ಅನ್ನುವಂಥದ್ದೇ ಅದು ಇಲ್ಲಿನ ಸ್ಥಳೀಯ ನಿವಾಸಿಗಳ ಮಾತು ಕೂಡ ಹೌದು. ನೀವು ಇಲ್ಲಿ ಗಮನಿಸ್ತಾ ಇರಬಹುದು ವಸ್ತುಗಳು ಯಾವ ರೀತಿಯಲ್ಲಿ ಬಿದ್ದಿದೆ ಅಂತ ಹೇಳಿ. ಅಂದ್ರೆ ಯಾರೇ ಆಗಿರ್ಬೋದು ಮನೆಯನ್ನ ಮಾಡ್ಕೊಂಡು ಅಷ್ಟೊಂದು ವಸ್ತುಗಳನ್ನ ಅವ್ರು ಮಾಡ್ಕೊಂಡಿರ್ತಾರೆ. ಈ ಸಂದರ್ಭದಲ್ಲಿ ಈ ರೀತಿಯಲ್ಲಿ ಆದ್ರೆ ನಿಜಕ್ಕೂ ಕೂಡ ಸಾಕಷ್ಟು ಬೇಸರ ಅನ್ನುವಂಥದ್ದು ಉಂಟಾಗುತ್ತೆ. ಇದಕ್ಕೆಲ್ಲ ಕಾರಣ ಮುಖ್ಯವಾಗಿ ಅಧಿಕಾರಿಗಳು ಮತ್ತೆ ರಾಜಕಾರಣಿಗಳ ಇಚ್ಛಾಶಕ್ತಿಯ ಕೊರತೆ ಅಂತ ಹೇಳ್ಬೋದು. ಪ್ರತಿ ಏರಿಯಾದಲ್ಲೂ ಕೂಡ ಇದೇ ರೀತಿಯ ಸಮಸ್ಯೆ ಆಗ್ತಾ ಇದೆ. ಕೆಲವೊಂದು ಕಡೆ ಬೆಂಗಳೂರಿನ ರಸ್ತೆಗಳನ್ನ ನೋಡ್ತಾ ಹೋದ್ರೆ ಇದು ರಸ್ತೆಯೋ ಅಥವಾ ಸ್ವಿಮ್ಮಿಂಗ್ ಪೂಲೋ ಅಥವಾ ಕೆರೆ ಭಾಗ್ಯವನ್ನೇನಾದ್ರೂ ಸರ್ಕಾರ ಕೊಡ್ತಾ ಇದೆಯಾ ಅನ್ನುವಂತ ಒಂದು ಅನುಮಾನ ಕೂಡ ಇಲ್ಲಿ ವ್ಯಕ್ತವಾಗ್ತಾ ಇರುವಂತದ್ದು. ಸದ್ಯ ನಾನೀಗ ಇವರ ಮನೆಯವ್ರನ್ನ ಮಾತನಾಡಿಸುವಂತ ಒಂದು ಕೆಲಸವನ್ನ ಮಾಡ್ತೀನಿ. ಅಂದ್ರೆ ಯಾವ ರೀತಿಯಲ್ಲಿ ಆಯ್ತು, ಅದೇ ರೀತಿಯಲ್ಲಿ ಎಷ್ಟೊತ್ತಿಗೆ ಈ ರೀತಿಯ ಒಂದು ಸಮಸ್ಯೆ ಉಂಟಾಗಿದ್ದು ಅನ್ನೋದನ್ನ ಅವರಿಂದ ಕೇಳ್ತಾ ಹೋಗ್ತೀನಿ. ಯಾವಾಗ ಈ ಸಮಸ್ಯೆ ಆಯ್ತು? ಇದೇ ಮೊದಲ ಬಾರಿ ಆಗಿದ್ದ ಅಥವಾ ಈ ಹಿಂದೂ ಕೂಡ ಇದೇ ರೀತಿಯ ಸಮಸ್ಯೆ ಆಗಿತ್ತ? ಒಂದು 5 ವರ್ಷದಿಂದ ಹಿಂಗೆ ಇದೆ ಸರ್ ಪ್ರಾಬ್ಲಮ್. ಇಲ್ಲಿರೋ BBMP ಅವ್ರಿಗೆ ಎಲ್ಲರಿಗೂ ಹೇಳಿದ್ರು ಅವ್ರು ಕಿವಿ ಮೇಲೆ ಹಾಕೋತಾನೂ ಇಲ್ಲ. ಬರ್ತಾರೆ, ಚಿಕ್ಕ ಪುಟ್ಟ ಕೆಲಸ ಮಾಡ್ತಾರೆ, ಮಾರನೇ ದಿವಸ ಬಂದು ಮತ್ತೆ ಹೋಗ್ಬಿಡ್ತಾರೆ. ಮತ್ತೆ 1 ವರ್ಷ ಬಿಟ್ಕೊಂಡು ಮತ್ತೆ ಈ ತರ ಆದ್ರೆ ಮತ್ತೆ ಇದೇ ಪ್ರಾಬ್ಲಮ್ ಆಗ್ತಾನೆ ಸರ್. ಅದಕ್ಕೆ ಸೊಲ್ಯೂಷನ್ ಅವರು ಮಾಡ್ತಾನೆ ಇಲ್ಲ. BBMP ಅವರು ಇರ್ಬೋದು, ನಮ್ಮ ಕೌನ್ಸಿಲರ್ ಇರ್ಬೋದು, ಅವ್ರು ಬಂದು 1 ದಿನಾನೂ ಬಂದು ನೋಡಿಲ್ಲ. ಇಲ್ಲಿ ತುಂಬಾ ಪ್ರಾಬ್ಲಮ್ ಆಗ್ತಾಯಿದೆ ಸರ್. ನೈಟ್ 2 ಗಂಟೆಯಿಂದ ಇದ್ದಿರೋ ಸರ್ ನಾವು. ಈಗ ಮನೆಯಲ್ಲಿರೋ ಎಲ್ಲ ವಸ್ತುಗಳು ಕೂಡ ಹಾಳಾಗಿದೆ. ಎಲೆಕ್ಟ್ರಾನಿಕ್ ಐಟಮ್ ಆಗಿರ್ಬೋದು ಅಥವಾ ಇಲ್ಲಿರುವಂತಹ ಸೋಫಾ ಸೆಟ್ಗಳ ಪ್ರತಿಯೊಂದು ಕೂಡ. ಅಂದ್ರೆ ಈ ರೀತಿ ಹಾಳಾದ್ರೆ ಜನಸಾಮಾನ್ಯರು ಎಲ್ಲಿ ಹೋಗಿ ತರಬೇಕು ಅದನ್ನೆಲ್ಲ? ಹಾಗಾದ್ರೆ ಸರ್ಕಾರ ಕೊಡುತ್ತಂತ ಇದಕ್ಕೆಲ್ಲ ಪರಿಹಾರ ಕೊಡ್ತಾರಂತ ಅವರು? ಇಲ್ಲ ಸರ್, ಇದು ಏನು ಅವ್ರು ಬಂದು ನೋಡ್ತಾನೆ ಇಲ್ಲ. ಅವ್ರು ಬಂದು ನೋಡೋದಿಲ್ಲ. ಇವಾಗ ನಮ್ಮ ಏರಿಯಾ ಕೌನ್ಸಿಲರ್ ಇದ್ದಾರೆ, ಅವ್ರು ಬಂದು ನೆನ್ನೆನೂ ಇದೇ ಪ್ರಾಬ್ಲಮ್ ಆಯ್ತು ಸರ್. ನೆನ್ನೆನೂ ಬಂದೇ ಇಲ್ಲ, ಇವತ್ತೂ ಬಂದಿಲ್ಲ ಸರ್. ಹೇಳ್ತಾನೆ ಇದೀವಿ. ಆಕ್ಚುಲಿ ಇಲ್ಲಿ ನೀರು ತುಂಬಲ್ಲ. ಈ ರೋಡಲ್ಲಿ ಹೋಗೋ ನೀರು ಬರ್ತಾ ಇರೋ ಸರ್. ಇಲ್ಲಿ ಮೈನ್ ರೋಡಲ್ಲಿ ಹೋಗೋ ನೀರು ಇಲ್ಲಿ ಬರ್ತಾ ಇರೋ ಸರ್. ಇಲ್ಲಿ ಮಳೆ ಬಂದ್ರೆ ಏನು ಪ್ರಾಬ್ಲಮ್ ಇಲ್ಲ. ಮೈನ್ ರೋಡಲ್ಲಿ ನನ್ನ ಹತ್ರ ವಿಡಿಯೋ ಪ್ರೂಫ್ ಇದೆ. ಬೆಳಿಗ್ಗೆ 2 ಗಂಟೆಯಿಂದ ಹಿಡ್ದಿದ್ದು ನಾನು ವಿಡಿಯೋ. ಮೈನ್ ರೋಡಿಂದ ಬರೋ ನೀರನ್ನ ಇಲ್ಲಿ ಬರ್ತಾ ಇದೆ ಸರ್. ಇದಕ್ಕೊಂದು ವ್ಯವಸ್ಥೆ ಮಾಡ್ತಾ ಇಲ್ಲ ಸರ್ ಅವರು.
ನೀವಿಲ್ಲಿ ಗಮನಿಸ್ತಾ ಇರ್ಬೋದು ಜನಸಾಮಾನ್ಯರು ಹೇಳ್ತಾ ಇರುವಂತ ಮಾತಂದ್ರೆ ಮೇನ್ ರೋಡ್ ಇಂದ ಇಲ್ಲಿ ನೀರ್ ಬರ್ತಾ ಇದೆ ಅನ್ನೋದನ್ನ ಕೂಡ ಹೇಳ್ತಾ ಇದ್ದಾರೆ. ಅಂದ್ರೆ ಈ ಒಂದು ರಸ್ತೆಯಲ್ಲಿ ಬಂದಂತ ನೀರೇನಿದೆ ಅದೆಲ್ಲವೂ ಕೂಡ ಮನೆಗೆ ನುಗ್ತಾ ಇರುವಂತದ್ದು. ಅಂದ್ರೆ ಇಲ್ಲಿ ನೀವು ಗಮನಿಸಿದ್ರೆ ನಿಮಗೆ ಗೊತ್ತಾಗುತ್ತೆ, ಈ ಒಂದು ರಸ್ತೆ ಏನಿದೆ ಇದು ಸಂಪೂರ್ಣವಾಗಿ ನೀರಿನಿಂದ ಬೆಳಗ್ಗೆ ತುಂಬಿ ಹೋಗಿತ್ತು. ಅನಂತರ ಅಗ್ನಿಶಾಮಕ ದಳದ ಸಿಬ್ಬಂದಿಗಳು ಬಂದು ಇಲ್ಲಿ ನೀರನ್ನ ತೆರವು ಮಾಡುವಂತ ಒಂದು ಕೆಲಸವನ್ನ ಮಾಡಿದ್ರು. ಆದ್ರೆ ಮನೆ ಒಳಗಿನ ನೀರೇನಿದೆ ಅದು ಇನ್ನೂ ಕೂಡ ತೆರವಾಗಿಲ್ಲ. ಇಲ್ಲಿನ ನಿವಾಸಿಗಳು ನಿಜಕ್ಕೂ ಕೂಡ ಸಾಕಷ್ಟು ಸಮಸ್ಯೆಯನ್ನ ಅನುಭವಿಸ್ತಾ ಇದ್ದಾರೆ. ಪ್ರತಿಯೊಂದು ಮನೆ ಇಲ್ಲಿರುವಂತ ಪ್ರತಿಯೊಂದು ಮನೆಯೊಳಗೂ ಕೂಡ ನೀರು ನುಗ್ಗಿರೋದ್ರಿಂದಾಗಿ ಈ ರೀತಿಯ ಒಂದು ಸಮಸ್ಯೆ ಏನಿದೆ ಅದು ಆಗ್ತಾ ಇರುವಂತದ್ದು. ಅಂದ್ರೆ ನೀರನ್ನ ಹೊರಹಾಕುವಂತದ್ದು ಒಂದು ಕಡೆ ಸಮಸ್ಯೆ ಆದ್ರೆ ಇನ್ನೊಂದು ಕಡೆಯಲ್ಲಿ ಅಂದ್ರೆ ಇಲ್ಲಿ ಯಾವ ರೀತಿಯಲ್ಲಿ ಹಾಗಾದ್ರೆ ನಾವು ಬದುಕಬೇಕು ಅನ್ನುವಂಥದ್ದು ಕೂಡ ಸಮಸ್ಯೆ ಆಗುತ್ತೆ. ಅಷ್ಟೇ ಅಲ್ಲದೆ ಇಲ್ಲಿ ಡ್ರೈನೇಜ್ ಸಿಸ್ಟಮ್ ಏನಿದೆ ಅದು ಕೂಡ ಸಾಕಷ್ಟು ಸಮಸ್ಯೆ ಇರುವಂತದ್ದು. ಯಾಕೆಂದ್ರೆ ಇಲ್ಲಿ ಸರಿಯಾಗಿ ನೀರು ಹೊರದು ಹೋದ್ರೆ ಈ ರೀತಿಯ ಸಮಸ್ಯೆ ಆಗೋದಿಲ್ಲ. ಆದ್ರೆ ನೀರು ಸರಿಯಾಗಿ ಹರಿದು ಹೋಗದೆ ಇರೋದ್ರಿಂದಾಗಿ ಈ ರೀತಿಯ ಒಂದು ಸಮಸ್ಯೆ ಉಂಟಾಗ್ತಾ ಇರುವಂತದ್ದು. ಇದು ಪ್ರತಿನಿತ್ಯ ಕೂಡ ಇಲ್ಲಿನ ಜನಸಾಮಾನ್ಯರು ಅನುಭವಿಸ್ತಾ ಇರುವಂತಹ ಗೋಳು. ಅಂದ್ರೆ ಇಷ್ಟೊಂದು ಸಮಸ್ಯೆಯನ್ನ ಇಲ್ಲಿನ ಜನಸಾಮಾನ್ಯರು ಅನುಭವಿಸ್ತಾ ಇರುವಂತಹ ವೇಳೆಯಲ್ಲಿ ಅಧಿಕಾರಿಗಳಿಗೆ ಇದು ಯಾವುದು ಕೂಡ ಕಾಣ್ತಾ ಇಲ್ಲ. ರಾಜಕಾರಣಿಗಳ ಇಚ್ಛಾಶಕ್ತಿಯ ಕೊರತೆ ಕೂಡ ಇಲ್ಲಿ ಕಾಣ್ತಾ ಇದೆ. ಇಷ್ಟೊಂದು ಸಮಸ್ಯೆ ಇರುವಂತಹ ಸಂದರ್ಭದಲ್ಲೂ ಕೂಡ ಅಧಿಕಾರಿಗಳು ಯಾರು ಕೂಡ ಇಲ್ಲಿಗೆ ಬರೋದಿಲ್ಲ, ಹಾಗೆ ಆ ಸಮಸ್ಯೆಯನ್ನು ಪರಿಹರಿಸುವಂತ ಒಂದು ಕೆಲಸವನ್ನ ಕೂಡ ಮಾಡೋದಿಲ್ಲ. ನೀವು ಇಲ್ಲಿ ಗಮನಿಸ್ತಿರ್ಬೋದು, ಸುಮಾರು ಇಲ್ಲಿ ಒಂದು 8 ರಿಂದ 10 ಮನೆಗಳಿದ್ದಾವೆ. ಇದೇ ರೀತಿಯ ಒಂದು ಪರಿಸ್ಥಿತಿ ಇದೆ. ಆ ಭಾಗದಲ್ಲೂ ಕೂಡ 8 ರಿಂದ 10 ಮನೆಗಳ ಪರಿಸ್ಥಿತಿ ಇದೇ ರೀತಿಯಲ್ಲಿ ಇರುವಂತದ್ದು. ಪ್ರತಿಯೊಂದು ಮನೆಯೊಳಗೂ ಕೂಡ ನೀರು ಹೋಗಿದೆ, ಇಲ್ಲಿರುವಂತ ಎಲ್ಲಾ ವಸ್ತುಗಳು ಕೂಡ ಹಾಳಾಗಿದೆ. ಆದ್ರೆ ಇದಕ್ಕೆ ಹಾಗಾದ್ರೆ ಪರಿಹಾರ ಹೇಗೆ ಅನ್ನುವಂಥದ್ರ ಬಗ್ಗೆ ಮಾತ್ರ ಅಧಿಕಾರಿಗಳು ಯಾರು ಕೂಡ ಮಾತನಾಡ್ತಾ ಇಲ್ಲ. ಅಲ್ಲಿ ರಾಜಕಾರಣಿಗಳು ಮತ್ತೆ ಅಧಿಕಾರಿಗಳಿದ್ದಾರೆ, ಅವರು ಸರಿಯಾದ ರೀತಿಯಲ್ಲಿ ಕೆಲಸವನ್ನ ಮಾಡಿದ್ರೆ ಈ ರೀತಿಯ ಸಮಸ್ಯೆ ಆಗೋದಿಲ್ಲ. ಬ್ರ್ಯಾಂಡ್ ಬೆಂಗಳೂರು, ಗ್ರೇಟರ್ ಬೆಂಗಳೂರು ಇವೆಲ್ಲವೂ ಕೂಡ ಹೆಸರಿಗೆ ಮಾತ್ರ ಇರುವಂತದ್ದು. ಇಲ್ಲಿ ಯಾವ ಬ್ರ್ಯಾಂಡ್ ಬೆಂಗಳೂರು ಇಲ್ಲ, ಯಾವ ಗ್ರೇಟರ್ ಬೆಂಗಳೂರು ಇಲ್ಲ. ಒಂದು ಮಳೆ ಬಂದ್ರೆ ಬೆಂಗಳೂರಿನ ಪರಿಸ್ಥಿತಿ ಅತ್ಯಂತ ಹೀನಾಯವಾಗಿರುತ್ತೆ. ಇಂಥ ಸಮಸ್ಯೆಯಲ್ಲಿ ಬೆಂಗಳೂರಿನಲ್ಲಿ ಜನ ಬದುಕ್ತಾ ಇದ್ದಾರೆ. ನಾವು ಸಿಲಿಕಾನ್ ವ್ಯಾಲಿ ಅಂತ ಕರಿತೀವಿ. ಯಾವ ಒಂದು ಪುರುಷಾರ್ಥಕ್ಕೆ ಆ ಹೆಸರಿನಲ್ಲಿ ಕರಿಬೇಕು ಅನ್ನುವಂಥದ್ದು ಇಲ್ಲಿನ ಜನಸಾಮಾನ್ಯರ ಪ್ರಶ್ನೆ ಕೂಡ ಹೌದು. ಅಂದ್ರೆ ಇಷ್ಟೊಂದು ದೊಡ್ಡ ಸಮಸ್ಯೆ ಇರುವಂತಹ ವೇಳೆಯಲ್ಲಿ ರಾಜಕಾರಣಿಗಳಿಗೆ ಇದು ಕೂಡ ಗೊತ್ತಾಗ್ತಾ ಇಲ್ಲ. ಸರಿಯಾದ ರೀತಿಯಲ್ಲಿ ಒಂದು ರಸ್ತೆ ವ್ಯವಸ್ಥೆಯನ್ನ ಮಾಡಬೇಕು, ಡ್ರೈನೇಜ್ ಸಿಸ್ಟಮ್ ಅನ್ನ ಮಾಡಬೇಕು ಅಂತ ಹೇಳೋದು ಗೊತ್ತಾಗ್ತಾ ಇಲ್ಲ. ಇವರು ಇನ್ನು ಸಿಂಧು ಬೈಲಿನ ನಾಗರಿಕತೆಯಲ್ಲಿ ಯಾವ ರೀತಿಯಲ್ಲಿ ಡ್ರೈನೇಜ್ ಸಿಸ್ಟಮ್ ಅನ್ನ ಮಾಡಿದ್ರು ಅನ್ನೋದನ್ನ ಅಧಿಕಾರಿಗಳನ್ನ ಕರೆದುಕೊಂಡು ಹೋಗಿ ತೋರಿಸಬೇಕು ಅಂತ ಅನ್ಸುತ್ತೆ. 21ನೇ ಶತಮಾನದಲ್ಲಿ ಇವರಿಗೆ ಡ್ರೈನೇಜ್ ಸಿಸ್ಟಮ್ ಅನ್ನ ಸರಿಯಾಗಿ ಮಾಡ್ಲಿಕ್ಕೆ ಬರೋದಿಲ್ಲ ಅಂತ ಹೇಳಿದ್ರೆ ಇವರಿಂದ ಹಾಗಾದ್ರೆ ಬೆಂಗಳೂರಿನ ಜನ ಏನನ್ನ ನಿರೀಕ್ಷಿಸಲಿಕ್ಕೆ ಸಾಧ್ಯ ಅನ್ನುವಂತ ಒಂದು ಪ್ರಶ್ನೆ ಕೂಡ ಇಲ್ಲಿ ಉದ್ಭವ ಆಗ್ತಾ ಇರುವಂತದ್ದು. ಪ್ರತೀಕ್ಷಾ, ಥ್ಯಾಂಕ್ ಯು ಪ್ರಜ್ವಲ್ ತಮ್ಮೆಲ್ಲ ಮಾಹಿತಿಗಾಗಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.